ನನ್ನಣೆಗೂ ನಾನು ಸಿಗರೇಟ್ ಸೇದಿಲ್ಲ ಸರ್. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಲ್ವಾ ಸರ್? ಈ ವಣ್ಣ ಸಿಗರೇಟ್ ಅಣಿಸು ಅಂದರು, ಅಂಟಿಸ್ತಾ ಇದ್ದೆ ಸರ್. ಏಯ್ ಶಾಂತನು, ನೀನು ಬಂದಾಗಿಂದ ನೋಡ್ತಾ ಇದ್ದೀನಿ, ಬರೀ ತೀಟೆ ತಲೆರಟೆನೇ ಆಗೋಯ್ತು. ನಮ್ಮ ಹುಡುಗರ ಜೊತೆ ಜಗಳ ಆಡ್ತೀಯಂತೆ, ನಮ್ಮವನ್ನೆಲ್ಲ ಬಾಯಿಗೆ ಬಂದಂಗೆ ಬೈತೀಯಂತೆ, ಊಟ ಚೆನ್ನಾಗಿಲ್ಲ, ತಿಂಡಿ ಚೆನ್ನಾಗಿಲ್ಲ ಅಂತ ತಟ್ಟೆ ಬಿಸಾಕ್ತೀಯಂತೆ. ಏನು ನಿನಗೆ ತಲೆ ಕೆಟ್ಟಿದ್ಯಾ? ತಲೆ ನೆಟ್ಟಿಗಿದೆ, ಬುದ್ಧಿ ಸರಿ ಇಲ್ಲ. ಇದು ಆಶ್ರಮ, ಗುಡ್ಡ ಪೋಖ್ರಿಗಳ ಅಡ್ಡ ಅಲ್ಲ. ಇಲ್ಲಿ ಶಿಸ್ತು ಪಾಲಿಸ್ಬೇಕು ಅಂತ ಗೊತ್ತಿಲ್ವಾ ನಿಮಗೆ? ಗೊತ್ತಿಲ್ಲ. ಆಚೆ ಕಳಿಸ್ಬಿಡ್ತೀನಿ ಆಶ್ರಮದಿಂದ. ಒಳ್ಳೆ ಗುಮಾರ್ಸ್ಕೊಂಡ್ರಿ ನೀವು. ನಾನೇ ಆಚೆ ಹೋಗ್ತೀನಿ ಬಿಟ್ಬಿಡ್ರಿ ಅಂದ್ರೆ ಬಿಡಲ್ಲ ಅಂತೀರಾ. ಹೋಗ್ಲಿ, ಇಲ್ಲೇ ಇರೋಣ ಅಂತ ಮನ್ಸು ಮಾಡಿದ್ರೆ ಹೊರಗೆ ಹೋಗು ಅಂತೀರಾ. ನಿನ್ನಂತ ಪೋಖ್ರಿಗಳನ್ನ ಆಶ್ರಮದಲ್ಲಿ ಇಟ್ಕೊಳ್ಳೋದಿಲ್ಲ. ನಡಿವರೆಗೆ. ನನಗೂ ಅದೇ ಬೇಕಾಗಿರೋದು. ರಾಧಿಕನ್ನ ಹುಡ್ಕೋಕೆ ಫ್ರೀಯಾಗಿ ಸಿಕ್ಕಿರೋ ರೆಸ್ಟೋರೆಂಟ್ ತರ ಇದೆ ಈ ಆಶ್ರಮ. ಇಲ್ಲೇ ಇದ್ಕೊಂಡು ರಾಧಿಕನ್ನ ಹುಡುಕಬಹುದು. ಏನ್ ನಿಂತಿದ್ಯಾ? ನಡಿಯೋವರೆಗೆ. ಸಾರಿ ಬಾಸ್, ನಾ ಇನ್ನೊಂದ್ಸಲ ಸಿಗರೇಟ್ ಸೇದೋದಿಲ್ಲ. ಈಗ ನನ್ನ ದಾರಿಗೆ ಬಂದೆ, ಗೊತ್ತಾಯ್ತಾ ನನ್ನ ಸಹವಾಸ ಎಷ್ಟು ಕೆಟ್ಟು ಅಂತ? ಕೈ ಜೋಡ್ಸೋ, ಕೈ ಮುಗಿದು ಕ್ಷಮೆ ಕೇಳು. ಮುಗಿಯೋ ಕೈ. ನನ್ನ ಕಾಲಿಗೆ ಬೇಡ, ಕಾಲ್ ಮುಟ್ಟಿ ಕ್ಷಮೆ ಕೇಳು. ಮುಟ್ಟೋ ಕಾಲ್ನ, ಇಲ್ಲಾಂದ್ರೆ ನಡಿ ಆಚೆ. ನನ್ಗೇನಿಲ್ಲ, ನಾನು ಕಾಲ್ ಮಾಡೋದಕ್ಕೆ ರೆಡಿ. ಆದ್ರೆ ನಾನು ಮುಟ್ಟಿದೆಲ್ಲ ಸರ್ವನಾಶ ಹೋಗುತ್ತೆ. ನಾನು ಕೊಂಡ್ಬಿಟ್ಟಿದ್ದೆಲ್ಲ ಎಕ್ಕೊಟ್ಟೋಗ್ಬಿಡುತ್ತೆ. ಯೋಚನೆ ಮಾಡಿ. ಲೇ, ನನ್ನ ಹತ್ರನೇ ಆಟ ಕಟ್ಬೇಡ. ಮುಟ್ಟ ಕಾಲು, ಮುಟ್ಲಿಲ್ಲ ಅಂದ್ರೆ ಒದ್ದು ಹೊರಗಡೆ ಹಾಕ್ತೀನಿ. ಮುಟ್ಟ ಕಾಲು. ಮುಟ್ಟ, ಒದ್ದು ಹೊರಗಡೆ ಹಾಕ್ತೀನಿ. ಮುಟ್ಟ.
ಹಿಡ್ಕೊಳ್ರೆ ಕರೆಕ್ಟಾಗಿ. ತಗೋ ಇದನ್ನ. ಹೇಳಿದೆಲ್ಲ ಅರ್ಥ ಆಯ್ತಲ್ವಾ? ಏನಾದರೂ ಡೌಟ್ಸ್ ಇದ್ರೆ ಕೇಳು. ಇಲ್ಲ ಅಕ್ಕ, ಎಲ್ಲ ಅರ್ಥ ಆಯ್ತು. ಹಾಗೇನಾದರೂ ಅನುಮಾನ ಬಂತು ಅಂದರೆ ಫೋನ್ ಮಾಡಿ ಕೇಳ್ಕೊ. ಇಂಗ್ಲೀಷಲ್ಲಿ ಬರ್ದಿರೋದೇನಾದರೂ ಅರ್ಥ ಆಗಲಿಲ್ಲ ಅಂದರೆ ಭಾಗ್ಯ, ಬಾನು ಇಲ್ಲೇ ಇರ್ತಾರೆ. ಇಬ್ಬರಲ್ಲಿ ಯಾರನ್ನಾರು ಒಬ್ಬರನ್ನ ಕೇಳ್ಕೊ ನೀನು. ಮತ್ತೇನಾದರೂ ಎಕ್ಸ್ಪ್ಲೈನ್ ಮಾಡು ಅಂದರೆ ರಾತ್ರಿ ನಾನು ಇರೋದಿಲ್ಲ. ಸರಿ ಅಕ್ಕ. ಇವಾಗ ಹೇಳಿದ್ನಲ್ಲ, ಇವಿಷ್ಟು ನಾರ್ಮಲ್ ಪ್ರೊಸೀಜರ್ಗಳು. ಹೊಸದಾಗಿ 3 ಜನ ಪೇಷಂಟ್ಸ್ಗಳು ಅಡ್ಮಿಟ್ ಆಗಿದ್ದಾರೆ. ಅವ್ರ ಔಷಧಿಗಳನ್ನೆಲ್ಲ ಸೆಪ್ರೇಟ್ ಆಗಿಟ್ಟಿದ್ದೀನಿ. ವತ್ಸಲ 45 ವರ್ಷ ಮತ್ತೆ ಪ್ರೇಮ 25 ವರ್ಷ, ಇವರಿಬ್ರು ಜನರಲ್ ವಾರ್ಡ್ನಲ್ಲಿದ್ದಾರೆ. ಮತ್ತೆ ಹೊಸದಾಗಿ ಆ ಸ್ವಾಧೀನ ತಪ್ಪಿದನಲ್ಲ ಪೇಷಂಟು, ಅವನು ಹೊಸ ವಾರ್ಡ್ನಲ್ಲಿದ್ದಾನೆ. ಅವನ ಹೆಸರು ಶಾಂತನು ಅಂತ. ಏನು ಏನಂದ್ರೆ? ಆ ಹೊಸ ಪೇಷಂಟ್ ಹೆಸರೇನಂದ್ರೆ? ಇನ್ನೊಂದ್ಸಲ ಹೇಳಿ ಅಕ್ಕ. ಶಾಂತನು ಅಂತ. ನಾನು ವಿಶ್ವನ ಕೊಲೆ ಮಾಡಿಲ್ಲ, ಕೇವಲ ಅಟೆಂಪ್ಟ್ ಮಾಡಿದೆ. ನಿನ್ನ ಹಣೆಲಿರೋ ಕುಂಕುಮ ವಿಶ್ವನ ಕೊಲೆ ಮಾಡಿಲ್ಲ ಅಂತ ತಾಳಿ ರಾಧಿಕಾ ನೀನೊಂಥರ ಇದಿದೆ. ಏನ್ ಗುರು ನೀನು ಆ ಗುಮಾಸ್ತ್ರಿ ಚೆನ್ನಾಗಿ ನೀರಿಳಿಸ್ತೀಯ ಅಂದ್ಕೊಂಡಿದ್ದೆ. ಕ್ಷಮೆ ಕೇಳ್ಬಿಟ್ಟಲ್ಲ ಗುರು. ಹೋಗಿ ಒಬ್ಬ ಅಬ್ರಾಲ್ ಗುಮಾಸ್ತನ್ನ ಕೈ ಕಾಲು ಹಿಡ್ಬಿಟ್ಟಲ್ಲ ಗುರು. ನಿನ್ನ ನಾನು ಗುರು ಅಂತ ತಲೆ ಮೇಲೆ ಇಟ್ಕೊಂಡಿದ್ದೆ. ಛೇ, ನೀನೇನಾರ ತಿಳ್ಕೊ, ನನಗೆ ಅವಮಾನ ಮಾಡ್ಬಿಟ್ಟೆ ನೀನು. ಇದಕ್ಕೆ ನಿನಗೆ ಉತ್ತರ ನಾಳೆ ಸಿಗುತ್ತೆ. ನಾಳೆ ಗುಮಾಸ್ತ್ರ ಆಶ್ರಮಕ್ಕೆ ಎಂಟ್ರಿ ಕೊಡ್ತಾನಲ್ಲ, ಆಗ ನೋಡು. ಹಾಗಂತೀಯ? ಹೌದು, ಹೋಗ್ತೀನಿ ಅಂತಿದ್ದೆ. ಆಶ್ರಮದಿಂದ ಹೋಗು ಅಂದ್ರೆ ಇರ್ತೀನಿ ಅಂತ ಅಂದ್ಬಿಟ್ಟೆ. ಹೊತ್ತೊತ್ತಿಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ, ತಿಂಡಿ ಸಿಗುತ್ತೆ, ಸೇವೆ ಮಾಡೋದಕ್ಕೆ ನೀನಿದೀಯಾ. ಸೈಟ್ ಹೊಡೆಯೋಣ ಅಂದ್ರೆ ನಳನಳಿಸುವ ಕುಸುಮ ಬಾಲೆಯರು ಓಡಾಡ್ತಾ ಇರ್ತಾರೆ. ಇಂಥ ಸೌಕರ್ಯ ಲಾಡ್ಜಲ್ ರೂಮ್ ಮಾಡಿದ್ರೆ ಸಿಗುತ್ತೇನೋ ಶಿಕಾರಿ? ಅಯ್ಯೋ, ನೆನ್ಕೊಂಡ್ರೆ ಭಯ. ಅದೇನ್ ಸ್ಟೆಚ್ ಹಾಕ್ತೀಯ ನೀನ್? ಖರಾಬ್ ನನ್ನ ಮಗ ನೀನು. ಈ ರೆಸ್ಟೋರೆಂಟ್ ಅಲ್ಲಿ ಇದ್ಕೊಂಡೇ ರಾಧಿಕನ್ನ ಹುಡುಕ್ತೇನೆ. ಎರಡು ದಿನ ಸಾಕು. 48 ಗಂಟೆಗಳು ನೋಡ್ತಾರೆ. ಶಾಂತನು ಅಂತ.
ಯಾರೋ ನನ್ನ ಹುಡ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಯಾರು ಅಕ್ಕ, ಇದು ಗಂಡಸರು ವಾರ್ಡು. ಇಲ್ಲಿ ಹೆಂಗಸರು ಯಾರು ಬರೋ ಆಗಿಲ್ಲ ಅಕ್ಕ, ನಿಮ್ಗೆ ಗೊತ್ತು ತಾನೆ? ಹಾ ಅಕ್ಕ, ಒಳಗಡೆ ಏನಾದ್ರು ಬೇಕಾಗಿತ್ತ ಅಕ್ಕ? ಹಾ ಇಲ್ಲ ಏನಿಲ್ಲ. ಸರಿ ಅಕ್ಕ. ಈಗ ಈ ಶಾಂತನು ಅನ್ನೋ ಪೇಷಂಟ್ ಅವನೇನ ಅಂತ ಹೇಗೆ ತಿಳ್ಕೊಳ್ಳೋದು? ಹೇ ರಾಧಿಕಾ, ಯಾಕೆ ಗಾಬರಿ ಆಗಿದ್ಯಾ? ಅದು ಏನಾಯ್ತು ರಾಧಿಕಾ? ಏನಿಲ್ಲ. ಏನಾಯ್ತು ಹೇಳು. ಈಗ ಬಂದಿರೋ ಶಾಂತನು ಯಾರು ಅಂತ ಗೊತ್ತಾಗೋವರೆಗೂ ಆ ವಿಷಯಗಳನ್ನೆಲ್ಲ ಎಲ್ರ ಮುಂದೆ ಹೇಳ್ದೇ ಇರೋದೇ ಒಳ್ಳೇದೇ. ಸುಮ್ಮನೆ ಎಲ್ರ ಬಾಯಲ್ಲಿ ನನ್ನ ವಿಷಯ ಹರಿದಾಡುತ್ತೆ. ಏನಾಯ್ತು ಹೇಳು. ಏನಿಲ್ಲ ಬಿಡು ಭಾಗ್ಯ. ತಗೋ ಇದನ್ನ ನೋಡು. ಇದು ನಿನ್ಗೆ ಯಾರ ಬಗ್ಗೆ ಡೀಟೇಲ್ಸ್ ಬೇಕು ಹೇಳು. ಅದು ಹಳೆ ವಾರ್ಡಲ್ಲಿ ಯಾವ್ಯಾವ ರೋಗಿಗಳಿದ್ದಾರೆ? ನೀನ್ ಯಾರ ಬಗ್ಗೆ ಕೇಳ್ತಿದ್ಯಾ ಅದನ್ನಾದ್ರೂ ಹೇಳು, ನಾನೇ ಹೇಳ್ತೀನಿ. ಅದು ಹೊಸ ವಾರ್ಡಲ್ಲಿ ಯಾರು ಇದ್ದಾರೆ ಅಂತ ಹೇಳ್ತೀಯಾ? ಒಂದು ನಿಮಿಷ. ಹೊಸ ವಾರ್ಡ್ನಲ್ಲಿ ಅದೇ ಶಾಂತನು ಇದಾನಲ್ಲ? ಹಾ ಅವನೇ ನೋಡು. ಇದರಲ್ಲಿ ಅವನ ಬಗ್ಗೆ ಏನಾದರೂ ಇದೆಯಾ ನೋಡು. ಹಾ ಶಾಂತನು, ಹೇಳು ಏನಾಗ್ಬೇಕಿತ್ತು? ಅದರಲ್ಲಿ ಅವನ ಊರ ಹೆಸರು ಏನಾದರೂ ಇದೆಯಾ ನೋಡು. ಊರಿನ ವಿವರ ಕೊಟ್ಟಿಲ್ಲ ಅವನು. ಹೌದಾ? ಹಾ, ಅವ್ರ ತಂದೆ ತಾಯಿ ಹೆಸರು ಏನಾದರೂ ಇದೆಯಾ ನೋಡು. ಇಲ್ಲ, ಅದು ಕೂಡ ಬರ್ಸಿಲ್ಲ. ಹೌದಾ? ಹಾ, ಅವನ ಫೋಟೋ ಏನಾದರೂ ಇದೆಯಾ? ಇಲ್ಲ. ಯಾಕೆ ರಾಧಿಕಾ ಶಾಂತನು ಬಗ್ಗೆ ಇಷ್ಟೊಂದು ಡೀಟೇಲ್ಸ್ ಕೇಳ್ತಿದ್ಯಾ? ಹಾ, ಅದು ಏನಿಲ್ಲ, ಯಾಕೂ ಇಲ್ಲ. ಹಾ, ನಿನ್ನ ಕೆಲಸಗಳೆಲ್ಲ ಮುಗೀತಾ? ಇಲ್ಲ, ಇವಾಗ ಹೋಗ್ಬೇಕು. ಹೌದಾ? ಸರಿ, ಹಾಗಿದ್ರೆ ನೀನು ನಿನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊ, ನಾನು ನನ್ನ ಕೆಲಸಗಳನ್ನ ಮುಂದುವರಿಸ್ತೀನಿ. ಯಾಕೆ ಒಂಥರ ಆಡ್ತಿದ್ದಾಳೆ, ಏನೋ ಹುಡುಕ್ತಿದ್ದಾಳೆ, ತುಂಬಾ ಗಾಬರಿ ಆಗಿದ್ದಾಳೆ. ಆದ್ರೆ ಏನೂ ಹೇಳ್ತಿಲ್ವಲ್ಲ. ಈಗ ಆಶ್ರಮಕ್ಕೆ ಬಂದಿರೋ ಶಾಂತನು ಒಂದ್ ವೇಳೆ ಅದೇ ಶಾಂತನು ಆಗಿದ್ರೆ ಏನ್ ಮಾಡೋದು?
ಮನೆ ಒಳಗಡೆ ಹಾವು ಹೋಗಿರೋ ಹಾಗಾಗ್ತಿದೆ ನನಗೆ. ಈ ಶಾಂತನು ಅವನೇನ ಅಥವಾ ಬೇರೆ ಯಾರು ಅಂತ ಹೇಗೆ ಕಂಡುಹಿಡಿಯೋದು? ಅವನಿರೋ ವಾರ್ಡ್ಗೆ ನಾನು ಹೋಗೋ ಹಾಗಿಲ್ಲ. ನಾನು ಅವನನ್ನ ನೋಡದೆ ಇದ್ರೆ ಅವ್ನು ಯಾರು ಅಂತಾನೆ ನನ್ಗೆ ಗೊತ್ತಾಗಲ್ಲ. ಏನ್ ಮಾಡ್ಲಿ ಈಗ? ಅವ್ನು ಯಾರು ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ನೀನೇ ಒಂದ್ ದಾರಿ ತೋರ್ಸ. ರಾಧಿಕಾ, ನಿಜವಾಗ್ಲೂ ನಿನ್ಗೇನಾಗಬೇಕು? ನನ್ನ ಹತ್ರ ಹೇಳು. ನಿನ್ಗೇನು ಸಹಾಯ ಮಾಡಬೇಕು ನಾನು ಮಾಡ್ತೀನಿ. ಭಾಗ್ಯ, ಆಶ್ರಮದಲ್ಲಿರೋ ಎಲ್ಲ ರೋಗಿಗಳನ್ನೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ವಾ? ಯಾಕೆ ಹೇಗೆ ಕೇಳ್ತಿದ್ಯಾ? ಅದು ಗಂಡಸರು ವಾರ್ಡ್ಗಳಿಗೆ ನಾವುಗಳು ಹೋಗೋ ಹಾಗಿಲ್ಲ, ಹೆಣ್ಮಕ್ಳು ವಾರ್ಡ್ಗಳಿಗೆ ಗಂಡಸರು ಬರೋ ಹಾಗಿಲ್ಲ. ಎಲ್ಲ ರೋಗಿಗಳು ಒಟ್ಟಿಗೆ ಯಾವಾಗಾದ್ರೂ ಹೊರಗಡೆ ಬರೋ ಸಾಧ್ಯತೆ ಇದೆಯಾ? ಹಾ, ಹೊರಗೆ ಬರೋದು ರೋಗ ಗುಣ ಆದ್ಮೇಲೆನೆ. ಅದ್ ಬಿಟ್ರೆ ಬೆಳಿಗ್ಗೆ ಪ್ರಸಾದ ಇಸ್ಕೊಳ್ಳೋದಿಕ್ಕೆ ಬರ್ತಾರೆ. ಎಲ್ರೂ ಬರ್ತಾರಾ? ಅಂದ್ರೆ ಎಲ್ಲ ರೋಗಿಗಳು? ತೀರಾ ಎದ್ದು ಓಡಾಡಕ್ಕಾಗ್ದಿರೋರು ಬರಲ್ಲ, ಮಿಕ್ಕವರೆಲ್ಲರೂ ಬರ್ತಾರೆ. ಆ ಶಾಂತನು ಅಂತ ಇದಾನಲ್ಲ, ಸ್ವಾಧೀನ ಇಲ್ವಲ್ಲ, ಅಂಥವ್ರಿಗೆ ಎದ್ದು ಓಡಾಡೋದಕ್ಕೂ ಕಷ್ಟ ಆಗುತ್ತೆ. ಅಂಥವ್ರು ಓಡಾಡೋದು ಕಷ್ಟನೇ, ಆದರೆ ಶಾಂತನು ಕಷ್ಟಪಟ್ಟಾದ್ರೂ ಓಡಾಡ್ತಾನೆ. ಒಂದ್ ಕಡೆ ಇರೋದಿಲ್ಲ, ಸುಮ್ಮನೆ ತಲಹಟ್ಟೆ ಮಾಡ್ತಿರ್ತಾನೆ. ಇಡೀ ಆಶ್ರಮ ಎಲ್ಲ ಸುತ್ತಾ ಇರ್ತಾನೆ. ಇಣ್ಕಿ ನೋಡ್ತಾನೆ ಇರ್ತಾನೆ ಎಲ್ಲ ರೂಮ್ಗಳಿಗೂ ಹೋಗ್ಬಿಟ್ಟು. ನೆನೆ ಅನಾಥಾಶ್ರಮಕ್ಕೂ ಹೋಗ್ಬಿಟ್ಟಿದ್ನಂತೆ. ಅಲ್ಲಿ ಭಾಗ್ಯ, ಪ್ರಸಾದನ ಎಷ್ಟೊತ್ತಿಗೆ ಕೊಡ್ತಾರಂತೆ? 9 ಗಂಟೆಗೆ.